ಹೋಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಹಳೆ ವಿದ್ಯಾರ್ಥಿಗಳಾದ ಸಂಧ್ಯಾ ಗೌಡ, ದಿನೇಶ್ ಗೌಡ, ದತ್ತಾ ಗೌಡ, ಪ್ರವನ್ ಗೌಡ ಮುಂತಾದವರು ಬಂದು ಸೇರಿ ತೋರಣ ಎಲ್ಲ ಕಟ್ಟಿ ಡೆಕೋರೇಷನ್ ಮಾಡಿ ಹೋಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೇನೆ. ಆಮೇಲೆ ನಮ್ಮ ಶಾಲೆಯ STMC ಸದಸ್ಯರು ಹಾಗೂ ಈ ಶಾಲೆಯ ಹಳೆ ವಿದ್ಯಾರ್ಥಿಯಾದ ಗಂಗಾಬಾಯಿ ಗೌಡ ಅವರು ನಿನ್ನೆ ದಿವಸ ಬಂದಂಥ ಗ್ರಾಮಸ್ಥರೆಲ್ಲರಿಗೂ ಕೂಡ ಚಹಾ ಬಿಸ್ಕೆಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಉಜ್ವಲ ಗೌಡ ಅವರ ತಂದೆಯವರಾದ ಪೇಂಟಿಂಗ್ ಮಾಡಿ ಸಂಜೆವರೆಗೂ ಪೇಂಟಿಂಗ್ ಮಾಡಿಕೊಟ್ಟು ಹೋಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ STMC ಅಧ್ಯಕ್ಷರಾದ ಕೃಷ್ಣ ಗೌಡ ಅಂದರೆ ನಮ್ಮ ಶಾಲೆ ವಿದ್ಯಾರ್ಥಿ ಧ್ಯಾನ್ ಅವರ ತಂದೆ ಹಾಗೂ ಶಾಲೆಯ ವಿದ್ಯಾರ್ಥಿ ಉಜ್ವಲ ಅವರ ತಂದೆ ಚಾಂದಾ ಗೌಡ ಇಬ್ಬರೂ ಸೇರಿ ಇವತ್ತಿನ ದಿವಸ ಎಲ್ಲರಿಗೂ ಕೂಡ ಉಪಹಾರ ವ್ಯವಸ್ಥೆ ಅಂದರೆ ಚಹಾ, ಶೀರಾ, ಪೂರಿ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೂ ಕೂಡ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮಕ್ಕಳಿಗೋಸ್ಕರ ಚಾಕ್ಲೇಟನ್ನೆಲ್ಲ ತಂದಿದ್ದು ಕೂಡ ಮಾರುತಿ ಗೌಡ, ಪೂಜಾ ಗೌಡ, ಸಹನಾ ಗೌಡ, ಮೋಹನ್ ಗೌಡ, ಡಿಂಪಲ್, ಶ್ರದ್ಧಾ, ರಶ್ಮಿತ್ ಇವರೆಲ್ಲ ವಿದ್ಯಾರ್ಥಿಗಳು ಮತ್ತು ಅಚ್ಚಕನ್ಯೆ ಪುರುಷರ ಸಂಘ, ಸದಾನಂದ್ ಗೌಡ, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನಗರಸಭೆಯಿಂದಲೂ ಕೂಡ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಿದ್ದಾರೆ. ಹಾಗೆ ದಿನೇಶ್ ಗೌಡ, ಅಚ್ಚಕನ್ಯೆ ಮಹಿಳಾ ಸಂಘ, ಮನ್ವಿತ್, ರವಿಚಂದ್ರನ್ ಗೌಡ, ತಮ್ಮನ್ ಗೌಡ ಹಾಗೂ ನಮ್ಮ ಶಾಲೆ ವತಿಯಿಂದ ಚಾಕ್ಲೇಟ್ ಇದೆ. ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಹೆಸರು ಹೇಳಿ. ಚಾಕ್ಲೇಟ್ ಕೊಟ್ಟವರು ಶ್ರದ್ಧಾ. ಮತ್ತೆ ಯಾರ್ದು ಹೆಸರು ಬಿಟ್ಟು ಹೋಗಿದ್ಯಾ? ಶಾಂತಿ ಗೌಡ. ಇವರೆಲ್ಲರೂ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳು ಗಣರಾಜ್ಯೋತ್ಸವ ಸಲುವಾಗಿ ಚಾಕ್ಲೇಟ್ ಅನ್ನ ತಂದಿದ್ದಾರೆ. ಇವರೆಲ್ಲರಿಗೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರೆಲ್ಲರೂ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಶ್ರೀ ಕಡೆಯಿಂದ ಕನ್ನಡ ಭಾಷಣ. ಭಾರತದಲ್ಲಿ ಸಂವಿಧಾನ ಅಂಗೀಕಾರವಾದದ್ದು 1940 ನವೆಂಬರ್ 26ರಂದು. ಆದರೆ ಸಂವಿಧಾನ ಜಾರಿಗೆ ಬಂದದ್ದು 1950 ಜನವರಿ 26ರಂದು. ಈ ದಿನವನ್ನು ಗಣರಾಜ್ಯ ದಿನವಾಗಿ ಆಚರಣೆ ಮಾಡಲಾಗುತ್ತದೆ. ಭಾರತದ ಸಂವಿಧಾನವು ವಿಶ್ವದಲ್ಲಿ ಅತಿ ದೊಡ್ಡ ಸಂವಿಧಾನವಾಗಿದೆ. ಇಂದು ಭಾರತದಲ್ಲಿ ಸಂವಿಧಾನದ ಮುಂದೆ ಎಲ್ಲರೂ ಸಮಾನರು. ಇಂಥ ಅದ್ಭುತ, ಅನನ್ಯ, ಉನ್ನತವಾದ ಸಂವಿಧಾನವು ನಮ್ಮ ನಿಮ್ಮೆಲ್ಲರ ನಂಬಿಕೆಯ ನಮ್ಮಕ್ಕರವರ ಕೊಡುಗೆಯಾಗಿದೆ. ಇಂಥ ವಿಶ್ವಮಾನವನು ಭಾರತದಲ್ಲಿ ಜನಿಸಿದ್ದು ಭಾರತದ ಪುಣ್ಯ. ಇಂಥ ಸಂವಿಧಾನವನ್ನು ನಾವು ನೀವೆಲ್ಲರೂ ಗೌರವಿಸೋಣ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ಪೂರ್ಣ ವಿರಾಮ ನೀಡುತ್ತೇನೆ. All are very happy Republic Day. Today we are celebrating 76th Republic Day. We celebrate this day with great joy and happiness. On this day, the Constitution of India Republic Day teaches us to in 1960. Our Constitution was written by Dr. B.R. Ambedkar. Peace, love and unity. I am proud to be an Indian and I love my country very much. ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲೇ ಮತ್ತೆ ಹುಟ್ಟಿನೋ. ದೇಶ ದೇಶ ಇದು ನನ್ನ ಭಾರತ ದೇಶ. ದೇಶ ದೇಶ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ
ಕೇಳುದಿಲ್ಲ ನಮ್ಗೆ. ನಿಮ್ಮ ಹೆಸರೇನು? ಸಾಮ್ ಸಾಮ್. ಇದು ಯಾವ ಊರು? ಇದು ಇವರು ಗುಡ್ಡಳ್ಳಿ. ಗುಡ್ಡಳ್ಳಿ ಅಂತಲ್ಲ, ಇದು ಕಾರವಾರ ತಾಲೂಕು ನಗರಸಭೆ. ಹಾಂ, ಇದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ? ಇಲ್ಲಿಂದ 5 ಕಿಲೋಮೀಟ್ರ್. 5 ಕಿಲೋಮೀಟ್ರು. ಹ್ಞೂ, ಅಲ್ಲಿ ಮತ್ತು ಒಂದು 6 ಕಿಲೋಮೀಟ್ರ್ ಗುಡ್ಡೆಗೆ ಮುಟ್ಟು. ಹಾಂ, ಒಟ್ಟು 6 ಕಿಲೋಮೀಟ್ರ್ ಇದೆಯಾ? ಇಲ್ಲಿ ಸ್ಕೂಲ್ ಇರೋದು? ಹೌದು. ಹಾಂ, ಇಲ್ಲಿ ಸ್ಕೂಲ್ನಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ? ಅಷ್ಟು ಇದು ಶಿಕ್ಷಕರು ಇಲ್ಲಿ ಸ್ಕೂಲ್ನಲ್ಲಿ 6 ಜನ ಮತ್ತು ಅಂಗನವಾಡಿ 4. ಇದು ಈ ಬೆಟ್ಟದ ಮೇಲ್ಗಡೆಗೆ ಹೌದು. ಶಿಕ್ಷಕರೆಲ್ಲ ಹೇಗೆ ಬರ್ತಾರೆ? ಅವರು ಬೆಳಿಗ್ಗೆ ಬರ್ತಾರೆ ಬಸ್ಸಿಂದ. ಹಾಂ, ಇಲ್ಲಿ 9:30 ಕ್ಲಾಸ್ ತಗೊಳ್ತಾರೆ. ಹಾಂ, ಕಡೆ ಹೋಗ್ತಾರೆ ಒಂದು 4 ಸುಮಾರು. ಹಾಂ ಹಾಂ. ಅವರೇ ನಡ್ಕೊಂಡೇ ಬರ್ತಾರಾ ಅಥವಾ? ನಡ್ಕೊಂಡೇ ಬರ್ತಾರೆ ಅವರು. ಟೀಚರ್ಸ್ ಎಲ್ಲ ನಡ್ಕೊಂಡೇ ಬರ್ತಾರೆ 6 ಕಿಲೋಮೀಟ್ರ್ ಡೈಲಿ? ಹೌದು. ಹಾಂ ಹಾಂ. ಇಲ್ಲಿ ಮಕ್ಕಳು ಒಂದು 10 ಜನ ಇದ್ದಾರಾ? ಹೌದು, 10 ಜನ ಇದ್ದಾರೆ ಒಟ್ಟು. ಹೌದು. ಹಾಂ ಹಾಂ. ಟೀಚರ್ಸ್ ಎಷ್ಟು ಜನ ಇದ್ದಾರೆ? ಟೀಚರ್ಸ್ ಒಂದು ಅತಿ ಶಿಕ್ಷಕರು, ಒಂದು ಟೀಚರು. ಹಾಂ. ಆಮೇಲೆ ಇಲ್ಲಿಗೆ ವೆಹಿಕಲ್ ಎಲ್ಲ ಬರಲ್ಲ? ಬಸ್ಸು ಇದೆಲ್ಲ ಬರಲ್ಲ? ಬಸ್ ಬರೋದಿಲ್ಲ, ಬೈಕ್ಗಿಂತ ಸ್ಕೂಟಿ ಇಂಥದ್ದೇ ಬರ್ತಾರೆ. ಹಾಂ ಹಾಂ. ಕೆಲವರು ಅವರು ಕೆಳಗಡೆ ಎಲ್ಲ ಹಾಕಿದ್ದಾರೆ. ಹಾಂ, ಸ್ಕೂಲಿಗೆ ಮಕ್ಕಳು. ಹಾಂ ಹಾಂ. ಹೈಸ್ಕೂಲಿಗೆಲ್ಲ ಹೋಗ್ತಾರೆ. ಕೆಲವ್ರ ಮಕ್ಕಳೆಲ್ಲ ದಿವಸ 6 ಕಿಲೋಮೀಟ್ರ್ ನಡಿಬೇಕು. ಹೌದು. 6 ಕಿಲೋಮೀಟ್ರ್ ನಡಿಬೇಕು, 6 ಕಿಲೋಮೀಟ್ರ್ ಬರಬೇಕು. ಈ ಊರಿಗೆ ಕರೆಂಟ್ ಇದೆಯಾ? ಹೌದು, ಕರೆಂಟ್ ಇದೆ. ಎಲ್ಲಿದೆ? ಎಲ್ಲಿಂದ ಬರುತ್ತೆ? ಅಲ್ಲಿ ಸೋಮನಾಥ್ ಹೈಸ್ಕೂಲ್ ಬಿಣಿಗೆಯಿಂದ. ಆ ಕಡೆಯಿಂದ ಬರುತ್ತಾ? ಹಾಂ, ಸರಿ. ಹಾಗಾದರೆ ಈ ಬೆಟ್ಟದ ಮೇಲೆ ತುಂಬ ಚೆನ್ನಾಗಿ ಗಣರಾಜ್ಯೋತ್ಸವ ಆಚರಿಸಿದ್ದೀರಾ. ಆದರೆ ಮಕ್ಕಳ ಜೊತೆಗೆ ಇಡೀ ಮನೆಯವರೆಲ್ಲ ಎಲ್ಲ ಬಂದಿದ್ದಾರಲ್ಲ? ಎಲ್ಲ ಕುಟುಂಬ ಪೂರ್ತಿ ಜನ ಬಂದಿದ್ದಾರೆ ಇಲ್ಲಿ. ಹಾಂ, ಇಡೀ ಎಲ್ಲ ಊರವರು. ಹಾಂ, ಊರ ನಾಗರಿಕರು ಎಲ್ಲ ಬಂದಿದ್ದಾರೆ. ಹಾಂ, ಊರಿನ ಕುಟುಂಬದವರೆಲ್ಲ ಬಂದಿದ್ದೀರಾ? ಹಾಂ, ಸರಿ. ನಮಸ್ತೆ. ನಿಮ್ಮ ಹೆಸರು? ಶ್ಯಾಮ್ ಗೌಡ. ಶ್ಯಾಮ್ ಗೌಡ. ಹಾಂ ಹಾಂ. ಸರಿ. ಇಲ್ಲೆಲ್ಲ ಹಾಲಕ್ಕಿ ಹಾಲಕ್ಕಿ ಜನನೇ ಎಲ್ಲ. ಹಾಂ, ಹಾಲಕ್ಕಿ ಗೌಡ್ರುಗಳೇ ಎಲ್ಲ ಇರೋದು. ಹ್ಞೂ, ಸರಿ. ಶ್ಯಾಮ್ ಗೌಡ್ರೆ ನಮಸ್ತೆ. ಕಾರವಾರ
ಸಮೀಪ ಗುಡ್ಡಹಳ್ಳಿ. ಇದು ಕಾರವಾರದಿಂದ 6 ಕಿಲೋಮೀಟ್ರ್ ಮೇಲ್ಗಡೆ ಕಾಡು ಇಳಿಜಾರು ಮತ್ತು ಇದ್ರ ಮೇಲಿಂದ ಹತ್ತಿ ಇಲ್ಲಿ ಬರಬೇಕು. ಈ ಊರಿನ ಎಲ್ಲ ನಿವಾಸಿಗಳು ಈ ಕನ್ನಡ ರಾಜ್ಯೋತ್ಸವಕ್ಕೆ ಬಂದಿದ್ದಾರೆ. ಅದೊಂದು ತುಂಬ ವಿಶೇಷವಾದ ಸಂಗತಿ. ಮಕ್ಕಳು ಮತ್ತು ಯುವಕರು ಎಲ್ಲ ಅಜ್ಜ ಅಜ್ಜಿದಿರು, ಆಮೇಲೆ ಈ ಊರಿನವರೇನೇ ಎಲ್ಲ ಸೇರಿ ಈ ಶಾಲೆಗೆ ಬಣ್ಣ ಹೊಡೆದಿರೋದು ಮತ್ತು ಧ್ವಜಸ್ತಂಭಕ್ಕೆ ಬಣ್ಣ ಹೊಡೆದಿದ್ದಾರೆ. ಈ ಊರಿನ ಯಜಮಾನರುಗಳೆಲ್ಲ ಸೇರಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಒಂದು ಸಿಟಿ ಒಳಗಿನ ನಾಗರಿಕ ಪ್ರಪಂಚ ಅಂತ ಏನು ಕರಿತೀವಿ, ಅದಕ್ಕೆ ಆ ನಾಗರಿಕ ಪ್ರಪಂಚಕ್ಕೆ ಅವಮಾನವಾಗುವ ರೀತಿಯಲ್ಲಿ ಇಲ್ಲಿಯ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ರಾಷ್ಟ್ರ ಪ್ರೇಮ, ದೇಶ ಪ್ರೇಮ ಅನ್ನೋದನ್ನು ಬರೀ ಮಕ್ಕಳ ಜೊತೆಗೆ ಇಲ್ಲಿಯ ತಂದೆ ತಾಯಿಗಳು, ಅಜ್ಜ ಅಜ್ಜಿಯರು ಎಲ್ಲ ಬಂದಿದ್ದಾರೆ. ಮತ್ತು ಎಲ್ಲ ಹೊಸ ಸೀರೆ, ಅಂದರೆ ಸೀರೆ ಒಂದು ಮದುವೆ ಮನೆಗೆ ಹೋಗ್ಬೇಕಾದ್ರೆ ಹೇಗೆ, ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೇಗೆ ಸೀರೆ ಉಟ್ಕೊಂಡು ಬರ್ತೀವಿ ಅಥವಾ ಅಲಂಕಾರಗೊಳ್ತೀವಿ, ಆ ರೀತಿಯ ಅಲಂಕಾರ ಇಲ್ಲಿ ಎಲ್ಲ ಹೆಂಗಸರುಗಳಲ್ಲಿ ಮತ್ತು ಯುವಕರಲ್ಲಿ ಇದೆ. ಇದೊಂದು ವಿಶಿಷ್ಟ ರೀತಿಯ ಊರು ಮತ್ತು ಒಂದು ಸಾಹಸಮಯದ ಹಳ್ಳಿ ಇದು. ಅಮ್ಮ, ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಪುಟ್ಟನ? ಮುಕ್ತ. ಹಾಂ. ನೀವು ಹಾಲಕ್ಕಿ ಗೌಡರು. ಹಾಂ. ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ? 3 ಜನ ಮಕ್ಕಳಿದ್ದಾರೆ. ಎಲ್ಲಿದ್ದಾರೆ? ಅಲ್ಲಿ ಓದಕ್ಕೆ ಹೋಗಿದ್ದಾರಾ? ಮದುವೆ ಮಾಡಿಕೊಟ್ರಾ? ಹಾಂ. ನಿಮ್ಮ ಹೆಸರೇನು? ಮುಕ್ತ. ಹಾಂ. ನೀವು ಇದಕ್ಕೆ ಕಾರವಾರಕ್ಕೆ ಹೋಗಬೇಕು ಅಂದರೆ ನಡ್ಕೊಂಡೆ ಹೋಗ್ಬೇಕಲ್ಲ? ಹಾಂ. ಮೊದಲಿಂದ ಅಭ್ಯಾಸ ಆಗಿದೆ. ಇಲ್ಲಿ ಈ ಗುಡ್ಡದ ಹಾಂ ಈಗ ಏನಾದ್ರು ಗಾಡಿ ಮೇಲೆ ಏನಾದ್ರು ಹೋಗ್ಬೇಕಾಗ್ತದೆ, ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಆಗಲ್ಲ. ಹಾಂ. ಇದು ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಹಾಂ, ಭಾಳ ವರ್ಷ ಆಯ್ತು ನಮ್ಮದಾಗಿ. ಒಂದು 30 ವರ್ಷದ ಮೇಲಾಯ್ತು. ಹಾಂ. 30 ವರ್ಷದ ಮೇಲಾಯಿತು. ಇಲ್ಲಿ ಏನೇನು ವ್ಯವಸಾಯ ಮಾಡ್ತೀರಾ? ಇಲ್ಲೇ ನಮ್ಮದು ಏನಿಲ್ಲ, ಕಾರ ಹೋಗುದು ಬರುದು, ಏನು ಔಷಧ ಏನಿಲ್ಲ. ಗದ್ದೆ ಸ್ವಲ್ಪ ಇದ್ದು ಅದು ಆಗೋದಿಲ್ಲ ಈಗ. ಹಾಂ. ನೀರು ಸಾಕಾಗೋದಿಲ್ಲ, ಹಾಂ. ಇದರನ್ನಿಲ್ಲ, ಮತ್ತೆ ಬಾಡಿಲಿಕ್ಕೂ ಆಗೋದಿಲ್ಲ. ಹಾಂ. ಕುರಿ ಕೋಳಿಗಳನ್ನ ಸಾಕೊಂಡಿದ್ದೀರಾ? ಏನಿಲ್ಲ, ಏನಿಲ್ಲ ಇವಾಗ? ಸ್ವಲ್ಪ ಉಂಟು, ಹಾಂ. ಉರಿಯಲ್ಲ ಇಲ್ಲ. ಹಾಂ. ಕೋಳಿ ಇದೆಯಾ? ಹಾಂ. ಸರಿ ಅಮ್ಮ. ಸಮಾಜಮುಖಿಯ ನಡೆನುಡು ಕರ್ನಾಟಕದ ಭಾಗವಾಗಿ ನಾವು ಈ ಗುಡ್ಡಕ್ಕೆ ಟ್ರೆಕ್ಕಿಂಗ್ ಬಂದಿದ್ದೀವಿ. ಇವತ್ತು ಜನವರಿ 26ನೇ ತಾರೀಕು. ಆದರೆ ಈ ಊರಿನ ಸಂಭ್ರಮ, ಈ ಮಕ್ಕಳ ಸಂಭ್ರಮ. ಈ ಶಾಲೆಯಲ್ಲಿ ಕೇವಲ 10 ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಆದರೆ ಶಾಲೆ ಮಕ್ಕಳಿಗಿಂತ ಇಲ್ಲಿ ರಾಜ್ಯೋತ್ಸವ, ಗಣರಾಜ್ಯೋತ್ಸವ ಆಚರಿಸೋಕ್ಕೆ ಇಲ್ಲಿಯ ಈ ಊರಿನ ಮುಖಂಡರು ಮತ್ತು ಪ್ರತಿ ಮನೆಯವರು ಈ ಶಾಲೆಯಲ್ಲಿ ಸೇರಿದ್ದಾರೆ. ಅದರ ಜೊತೆಗೆ
ಇಲ್ಲಿ ಆವರಣನ ಅಂದರೆ ಶುದ್ಧ ಮಾಡಿರೋದು, ಅಂದರೆ ಶುಚಿಗೊಳಿಸಿರೋದು, ರಂಗೋಲಿ ಬಿಟ್ಟಿರೋದು, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಆಶ್ಚರ್ಯ ಆಗುತ್ತೆ. ನಿಜಕ್ಕೂ ಇಲ್ಲಿಯ ಜನ ತುಂಬ ದೊಡ್ಡ ಯೋಚನೆಯ ದೊಡ್ಡ ಮಟ್ಟದ ಜೀವನ ರೀತಿಯ ಜನಗಳು ಇಲ್ಲಿದ್ದಾರೆ. ನಾವು ಕಾರವಾರದ ಏನು ಈ ನಡಿಗೆಗೆ ಬಂದಿದ್ದೀವಿ, ಈ ಗುಡ್ಡ ಹತ್ತಕ್ಕೆ 6 ಕಿಲೋಮೀಟ್ರ್. ಬೆಳಿಗ್ಗೆ 6 ಗಂಟೆಗೆ ಬಿಟ್ಟು ಇಲ್ಲಿಗೆ ಬರೋಷ್ಟರಲ್ಲಿ 8 ಗಂಟೆ ಆಗಿದೆ. ಇಲ್ಲಿ ಬಂದು 8 ಗಂಟೆ ಆಯಿತು. ಅಂದರೆ 6 ಕಿಲೋಮೀಟ್ರ್ ನಡೆಯೋಕ್ಕೆ ನಾವು ಹರಸಾಹಸ ಮಾಡಿದ್ದೀವಿ. ಆದರೆ ಇಲ್ಲಿಯ ಜನರಿಗೆ ಒಂದು ಸಹಜ ಕ್ರಿಯೆ ಅಂತ ಆಗಿದೆ. ನಾವು ಒಟ್ಟು 70 ಜನ ಇಲ್ಲಿಗೆ ಈ ಗುಡ್ಡ ಹತ್ತಿದ್ದೀವಿ. ಆದರೆ ಈ ಮಕ್ಕಳ ಜೊತೆಗೆ ಏನು ಇಲ್ಲಿ ತಂದೆ ತಾಯಿಗಳು ಬಂದಿದ್ದಾರೆ, ಮತ್ತು ಇಲ್ಲೆಲ್ಲ ಶೃಂಗಾರಗೊಂಡು ಒಂದು ಹಬ್ಬದ ರೀತಿ ಈ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ನಿಜಕ್ಕೂ ನಮ್ಮ ನಗರವಾಸಿಗಳಿಗಿಂತ ಈ ಗುಡ್ಡವಾಸಿಗಳು ಗ್ರೇಟ್ ಅಂತ ಅನ್ನಿಸ್ತಾರೆ. ನಿಜಕ್ಕೂ ಇವರಿಗೆ ಶರಣು. ಇದು ನಿಜವಾದ ದೇಶ ಪ್ರೇಮ ಮತ್ತು ದೇಶಭಕ್ತಿ. ಇದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಮಾಡಿ